ನೋಡ್ಬೋದು ವೀಕ್ಷಕರೇ, ಈಗ ನಾವು ರಾಯಬಾಗ್ ಬಂದಿದ್ದೀವಿ. ಹೆಲ್ತ್ ಇಶ್ಯೂ ಇದ್ದಿಂದ ರಾಯಬಾಗ್ ಬಂದೇವಿ. ಮಾರ್ನಿಂಗ್ ಸ್ವಲ್ಪ ನಾಷ್ಟ ಮಾಡಿದ್ವಿ, ಬಟ್ ಪರಿ ಪಿಲ್ಲು ಅವ್ರೇನೂ ತಿಂದಿರಲಿಲ್ಲ. ಅದಕ್ಕೆ ಹಾಸ್ಪಿಟಲ್ ಹೋಗೋಕೈತೆ ಮುಂಚೆ ನಾವು ಇಲ್ಲಿ ಮಣಿಕಂಠ ಅಂತ ಇದು ತುಂಬ ಫೇಮಸ್. ನಾವು ಬಿ ಬಿ ಎ ಟೈಮ್ದಾಗ ಏನಾರು ಹಿಂಗೆ ಸ್ಪೆಷಲ್ ಡೇ ಇದ್ದಾಗ ಇಲ್ಲಿ ಬರ್ತಿದ್ವಿ. ಇಲ್ಲಿಗೆ ನಾವು ನಾಷ್ಟಾಗಿ ಹೊಂಟಿದ್ದೀವಿ. ಪರಿ ಪಿಲ್ಲು ಮತ್ತು ಸಾಯಿ ವೇಟಿಂಗ್ದಾಗ ನಿಂತಿದ್ದಾರು, ನಾನು ವೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಈಗ ನಾವು ಮ್ಯಾಗ್ ಹೊಂಟೀನಿ. ಪರಿ ನೋಡ್ಬೋದು ಕ್ಯಾಪ್ ಹಾಕ್ಕೊಂಡು ಕೂತಿದ್ದಾಳೆ. ಪಿಲ್ಲು ಕೂಡ ಕ್ಯಾಪ ಗಾಗಲ್ಸ್ ಕವರ್ ಮಾಡ್ಕೊಂಡು ಬಂದಿದ್ದ. ಈಗ ಜಸ್ಟ್ ಅವು ತೆಗೆದುಬಿಟ್ಟಾನು. ಈಗ ನಂಗೆ ಹಾಸ್ಪಿಟಲ್ ಹೋಗಬೇಕಿತ್ತು ರಾಯಬಾಗ್. ಯಾಕೆ ಅಂದರೆ ರಾಯಬಾಗ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ಇಲ್ಲಿ ಡಾಕ್ಟರ್ಸ್ ತುಂಬ ಕೇರಿಂಗ್ ಅದಾರು. ಅದಕ್ಕೋಸ್ಕರ ಇಲ್ಲಿ ತೋರಿಸೋನು ಅಂತ ಬಂದಿದ್ದೇವೆ ನಾವು. ಇಲ್ಲಿನ ಹೆಲ್ತ್ ಪ್ರಾಬ್ಲಮ್ ತುಂಬ ಆಗಿದೆ. ಈಗ ಥೈರಾಯ್ಡ್ ಕೂಡ ಇದೆ ನಂಗೆ, ಸ್ವಲ್ಪ ಲೋ ಬಿ ಪಿ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಹಾಗೆ ಸ್ವಲ್ಪ ದಿವಸ ಮುಂಚೆ ನಂಗೆ ಬ್ಲಡ್ ಕಡಿಮೆ ಆಗಿ ಇಡ್ಲಿ ವಡ ಪುರಿ ಭಾಜಿ ಪಲಾವ್ ಪುರಿ ಶಿರಾ ಉಪ್ಪಿಟ್ಟು ಐತ್ರಿ, ಮೈಸೂರು ಬಜ್ಜಿ, ಕಾಂದ ಬಜ್ಜಿ, ಇಡ್ಲಿ ವಡ. ಹಾಗೆ ಮುಂಚೆ ನಂಗೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿ ಸ್ವಲ್ಪ ತೊಂದರೆ ಆಗಿತ್ತು. ಆ ಟೈಮ್ದಲ್ಲಿ ನಾವು ಚಿಕ್ಕೋಡಿದಾಗೆ ಮುಸಾಳೆ ಕ್ಲಿನಿಕ್ದಾಗ ತೋರಿಸಿದ್ವಿ. ಅಲ್ಲಿ ತುಂಬ ರಶ್ ಇರುತ್ತೆ. ಅಲ್ಲಿ ನಮ್ಮ ಪರಿದು ಒಂದು ಇನ್ಸಿಡೆಂಟ್ ಆಗಿತ್ತು. ಪರಿ ಒಬ್ರದ್ದು ಅಜ್ಜಿ ಕೈ ಹಿಡ್ಕೊಂಡು ಹೋಗ್ಬಿಡ್ತಾ ಇದ್ದರು. ಹೋಗಿ ಸಾಯಿ ಪಟ್ನ ಕವರ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಇಲ್ಲಾಂದರೆ ಪರಿ ಈಗ ನಮ್ಮ ಜೋಡಿ ಇರ್ತಿರ್ಲಿಲ್ಲ. ಯಾರೂ ಅಜ್ಜಿ ಕರ್ಕೊಂಡು ಹೊಂಟಿದ್ರು ನನ್ನ ಕೂಶಿಗ. ಅದು ಇನ್ಸಿಡೆಂಟ್ ನೆನೆಸ್ಕೊಂಡು ಈಗ ಚಿಕ್ಕೋಡಿಗೆ ಹೋಗೋಕೆ ಮನಸ್ಸಾಗಲ್ಲ ನಮಗೆ. ಅಲ್ಲಿ ತುಂಬ ರಶ್ ಇರುತ್ತೆ. ಹಾಗೆ ಭಾಳ ದೊಡ್ಡ ಕ್ಲಿನಿಕ್ ಅದು. ಅದಕ್ಕೋಸ್ಕರ ನಾವು ಈ ಸತಿ ರಾಯಬಾಗ್ ಟ್ರೈ ಮಾಡಿದ್ದೇವೆ. ರಾಯಬಾಗ್ ಬಂದೇವೆ ಹಾಸ್ಪಿಟಲ್ಗೆ. ಈಗ ನಾಷ್ಟ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೀವಿ. ಮತ್ತೆ ನಿಮಗೆ ಸಿಗ್ತೀನಿ, ಏನು ರಿಪೋರ್ಟ್ಸ್ ಬಂದಿದೆ, ಡಾಕ್ಟರ್ ಏನಂದರು, ನನಗೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೇನೆ. ಮತ್ತೆ ಆಯಿತು, ನನ್ನ ಮಕ್ಕಳ ಕಡೆಯಿಂದ ನಿಮಗೆ ಹಾಯ್ ಅನಿಸಿಲ್ಲ, ಈಗ ಹಾಯ್ ಅನ್ನಿಸ್ತೀನಿ. ಇಲ್ಲೂ ಹಾಯ್ ಮಾಡ್ತಿದ್ದು ಪರಿ ಹಾಯ್. ಓಕೆ, ಮತ್ತೆ ಸಿಗೋನು. ಓ ಮೈ ಕ್ಯೂಟಿ. ನೋಡ್ಬೋದು ವೀಕ್ಷಕರೇ, ಈಗ ನಾವು ರಾಯಬಾಗ್ ಬಂದಿದ್ದೀವಿ. ಹೆಲ್ತ್ ಇಶ್ಯೂ ಇದ್ದಿಂದ ರಾಯಬಾಗ್ ಬಂದೇವಿ. ಮಾರ್ನಿಂಗ್ ಸ್ವಲ್ಪ ನಾಷ್ಟ ಮಾಡಿದ್ವಿ, ಬಟ್ ಪರಿ ಪಿಲ್ಲು ಅವ್ರೇನೂ ತಿಂದಿರಲಿಲ್ಲ. ಅದಕ್ಕೆ ಹಾಸ್ಪಿಟಲ್ ಹೋಗೋಕೈತೆ ಮುಂಚೆ ನಾವು ಇಲ್ಲಿ ಮಣಿಕಂಠ ಅಂತ ಇದು ತುಂಬ ಫೇಮಸ್. ನಾವು ಬಿ ಬಿ ಎ ಟೈಮ್ದಾಗ ಏನಾರು ಹಿಂಗೆ ಸ್ಪೆಷಲ್ ಡೇ ಇದ್ದಾಗ ಇಲ್ಲಿ ಬರ್ತಿದ್ವಿ. ಇಲ್ಲಿಗೆ ನಾವು ನಾಷ್ಟಾಗಿ ಹೊಂಟಿದ್ದೀವಿ. ಪರಿ ಪಿಲ್ಲು ಮತ್ತು ಸಾಯಿ ವೇಟಿಂಗ್ದಾಗ ನಿಂತಿದ್ದಾರು, ನಾನು ವೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು, ಈಗ ನಾವು ಮ್ಯಾಗ್ ಹೊಂಟೀನಿ. ಪರಿ ನೋಡ್ಬೋದು ಕ್ಯಾಪ್ ಹಾಕ್ಕೊಂಡು ಕೂತಿದ್ದಾಳೆ. ಪಿಲ್ಲು ಕೂಡ ಕ್ಯಾಪ ಗಾಗಲ್ಸ್ ಕವರ್ ಮಾಡ್ಕೊಂಡು ಬಂದಿದ್ದ. ಈಗ ಜಸ್ಟ್ ಅವು ತೆಗೆದುಬಿಟ್ಟಾನು. ಈಗ ನಂಗೆ ಹಾಸ್ಪಿಟಲ್ ಹೋಗಬೇಕಿತ್ತು ರಾಯಬಾಗ್. ಯಾಕೆ ಅಂದರೆ ರಾಯಬಾಗ್ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ಇಲ್ಲಿ ಡಾಕ್ಟರ್ಸ್ ತುಂಬ ಕೇರಿಂಗ್ ಅದಾರು. ಅದಕ್ಕೋಸ್ಕರ ಇಲ್ಲಿ ತೋರಿಸೋನು ಅಂತ ಬಂದಿದ್ದೇವೆ ನಾವು. ಇಲ್ಲಿನ ಹೆಲ್ತ್ ಪ್ರಾಬ್ಲಮ್ ತುಂಬ ಆಗಿದೆ. ಈಗ ಥೈರಾಯ್ಡ್ ಕೂಡ ಇದೆ ನಂಗೆ, ಸ್ವಲ್ಪ ಲೋ ಬಿ ಪಿ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ. ಹಾಗೆ ಸ್ವಲ್ಪ ದಿವಸ ಮುಂಚೆ ನಂಗೆ ಬ್ಲಡ್ ಕಡಿಮೆ ಆಗಿ ಇಡ್ಲಿ ವಡ ಪುರಿ ಭಾಜಿ ಪಲಾವ್ ಮೈಸೂರು ಬಜ್ಜಿ, ಕಾಂದ ಬಜ್ಜಿ, ಶಿರಾ ಉಪ್ಪಿಟ್ಟು ಐತ್ರಿ, ಮೈಸೂರು ಬಜ್ಜಿ, ಕಾಂದ ಬಜ್ಜಿ, ಇಡ್ಲಿ ವಡ. ಹಾಗೆ ಮುಂಚೆ ನಂಗೆ ಸ್ವಲ್ಪ ಬ್ಲಡ್ ಕಡಿಮೆ ಆಗಿ ಸ್ವಲ್ಪ ತೊಂದರೆ ಆಗಿತ್ತು. ಆ ಟೈಮ್ದಲ್ಲಿ ನಾವು ಚಿಕ್ಕೋಡಿದಾಗೆ ಮುಸಾಳೆ ಕ್ಲಿನಿಕ್ದಾಗ ತೋರಿಸಿದ್ವಿ. ಅಲ್ಲಿ ತುಂಬ ರಶ್ ಇರುತ್ತೆ. ಅಲ್ಲಿ ನಮ್ಮ ಪರಿದು ಒಂದು ಇನ್ಸಿಡೆಂಟ್ ಆಗಿತ್ತು. ಪರಿ ಒಬ್ರದ್ದು ಅಜ್ಜಿ ಕೈ ಹಿಡ್ಕೊಂಡು ಹೋಗ್ಬಿಡ್ತಾ ಇದ್ದರು.
ಹೋಗಿ ಸಾಯಿ ಪಟ್ನ ಕವರ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಇಲ್ಲಾಂದರೆ ಪರಿ ಈಗ ನಮ್ಮ ಜೋಡಿ ಇರ್ತಿರ್ಲಿಲ್ಲ. ಯಾರೂ ಅಜ್ಜಿ ಕರ್ಕೊಂಡು ಹೊಂಟಿದ್ರು ನನ್ನ ಕೂಶಿಗೆ. ಅದು ಇನ್ಸಿಡೆಂಟ್ ನೆನೆಸ್ಕೊಂಡು ಈಗ ಚಿಕ್ಕೋಡಿಗೆ ಹೋಗೋಕೆ ಮನಸ್ಸಾಗಲ್ಲ ನಮಗೆ. ಅಲ್ಲಿ ತುಂಬ ರಶ್ ಇರುತ್ತೆ, ಹಾಗೆ ಭಾಳ ದೊಡ್ಡ ಕ್ಲಿನಿಕ್ ಅದು. ಅದಕ್ಕೋಸ್ಕರ ನಾವು ಈ ಸತಿ ರಾಯಬಾಗ್ ಟ್ರೈ ಮಾಡಿದ್ದೇವೆ. ರಾಯಬಾಗ್ ಬಂದೇವೆ ಹಾಸ್ಪಿಟಲ್ಗೆ. ಈಗ ನಾಷ್ಟ ಮಾಡಿ ಹಾಸ್ಪಿಟಲ್ಗೆ ಹೋಗ್ತೀವಿ. ಮತ್ತೆ ನಿಮಗೆ ಸಿಗ್ತೇನೆ, ಏನು ರಿಪೋರ್ಟ್ಸ್ ಬಂದಿದೆ, ಡಾಕ್ಟ್ರ್ ಏನಂದರು, ನನಗೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೇನೆ. ಮತ್ತೆ ಆಯಿತು, ನನ್ನ ಮಕ್ಕಳ ಕಡೆಯಿಂದ ನಿಮಗೆ ಹಾಯ್ ಅನಿಸಿಲ್ಲ, ಈಗ ಹಾಯ್ ಅನ್ನಿಸ್ತೇನೆ. ಇಲ್ಲೂ ಹಾಯ್ ಮಾಡ್ತಿದ್ದು ಪರಿ ಹಾಯ್. ಓಕೆ, ಮತ್ತೆ ಸಿಗೋನು. ಓ ಮೈ ಕ್ಯೂಟಿ. ನೋಡ್ಬೋದು ಈಗ ಸ್ವಲ್ಪ ಹಾಡ ಸ್ಟಾರ್ಟ್ ಇದೆ, ಆವಾಜ್ ಕೇಳಿಸಲ್ಲ ಅನ್ಸುತ್ತೆ. ಬಟ್ ಹೇಳ್ತೇನೆ, ಈಗ ಹಾಸ್ಪಿಟಲ್ ಹೋಗಿದ್ದೆ ಮುಂಚೆ ಸ್ವಲ್ಪ ಪೇಟ್ ಪೂಜೆ ಮಾಡೋಣ ಅಂತ ಮಣಿಕಂಠ್ ಹೋಟೆಲ್ನಲ್ಲಿ ಬಂದೇವಿ. ಮಣಿಕಂಠ್ ಹೋಟೆಲ್ ಇಲ್ಲಿ ರಾಯಬಾಗ್ದಾಗ ತುಂಬ ಫೇಮಸ್ ಇದೆ. ನಾವು BBA ನಂದು ಇಲ್ಲೇ ಆಗಿದೆ ರಾಯಬಾಗ್ದಾಗ. ಮಣಿಕಂಠ್ ಹೋಟೆಲಿಂದ ಸ್ವಲ್ಪ ನಿಯರ್ ಆಗುತ್ತೆ ನಮ್ಮದು ಕಾಲೇಜು. ಅಲ್ಲಿ ಯಾವತ್ತು ಅದಕ್ಕೇನೋ ಹಿಂಗೆ ಸ್ಪೆಷಲ್ ಡೇ ಇದ್ದಾಗ ನಾವು ಇಲ್ಲಿ ಬರ್ತಿದ್ವಿ. ತುಂಬ ಚೆನ್ನಾಗಿದೆ, ಇಲ್ಲಿ ಟೇಸ್ಟು ಚೆನ್ನಾಗಿದೆ. ಹಾಗೆ ಇಲ್ಲಿ ಓನರ್ ಅಂಕಲ್ ಕೂಡ ಭಾಳ ಚಲೋ ಒಳ್ಳೆ ಮನುಷ್ಯ ಅವರು. ರಾಯಬಾಗ್ದಲ್ಲಿ ತುಂಬ ಹೆಸರಿದೆ ಅವ್ರದ್ದು. ಈಗ ನೋಡ್ಬೋದು, ಈಗ ನಾವು ನಾಷ್ಟ ಮಾಡ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ತೇವೆ. ಹಾಸ್ಪಿಟಲ್ದಾಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗತ್ತೇನಿಲ್ಲ ಗೊತ್ತಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳೇ ಅವ್ರ ಕವರ್ ಮಾಡ್ಕೊಳ್ಳೋದು ಹಾಗೆ ಮತ್ತು ನನಗೆ ತೋರಿಸ್ಕೊಳ್ಳೋದು ಸ್ವಲ್ಪ ತೊಂದರೆ ಆಗುತ್ತೆ. ನೋಡೋಣ ಹೆಂಗಾಗತ್ತೆ ಅಂತ ಈಗ ನಾಷ್ಟ ಕವರ್ ಮಾಡ್ಕೋತೀವಿ. ಪೇಟ್ ಪೂಜಾ ಮುಗಿಸ್ಕೊಂಡು ಟೀ ಕುಡಿತಾ ಇದ್ದೇನೆ. ಟೀ ಕುಡಿದಾದ ಬಳಿಕ ನಾವು ಹಾಸ್ಪಿಟಲ್ ಹೋಗ್ತೇವೆ. ಗೊತ್ತಿಲ್ಲ ಹಾಸ್ಪಿಟಲಲ್ಲಿ ಪರಿ ಪಿಲ್ಲು ಪಿಲ್ಲು ಸ್ವಲ್ಪ ಅರ್ಥ ಆಗುತ್ತೆ ಅವ್ನು ಚೆನ್ನಾಗೇ ಇರ್ತಾನೆ. ಬಟ್ ಪರಿ ಮಾತ್ರ ತುಂಬ ಗಲಾಟೆ ಮಾಡ್ತಾಳೆ. ಗೊತ್ತಿಲ್ಲ ಅವ್ರು ಹೆಂಗೆ ಹ್ಯಾಂಡಲ್ ಮಾಡೋದು. ಅಲ್ಲಿ ನಾವು ಇರೋದು 4 ಜನ, ನಮ್ಮ 4 ಜನದ ಫ್ಯಾಮಿಲಿ. ಎಲ್ಲೂ ಹೋಗೋದಿತ್ತು, ಹಾಸ್ಪಿಟಲ್ ಒಬ್ರಿಗೆ ಹೋಗೋದಿತ್ತಂದರೆ 4 ಜನ ಹೋಗಲೇಬೇಕು. ಆ ಸಮಯದಲ್ಲಿ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ನಾವು ಫುಲ್ ಹ್ಯಾಪಿ ಅದೇವಿ. ಈಗ ನೋಡೋಣ ಎಷ್ಟು ರಶ್ ಇದೆ, ಯಾವಾಗ ನಂಬರ್ ಬರುತ್ತೆ ನಮ್ಮದು, ಎಷ್ಟು ಟೈಮ್ ಹತ್ತಬಹುದು ಅಂತ. ಆಮೇಲೆ ನಾವು ಹನುಮಂತ ಗುಡಿಗೆ ನೀವು ತೋರಿಸ್ತೇನೆ. ಅಲ್ಲಿ ಕೂಡ ನಂಗೆ ದರ್ಶನ ತಗೋದಿದೆ. ಯಾಕಂದರೆ BBA ಸಮಯದಲ್ಲಿ 3 ಇಯರ್ಸ್ ನಾನು ತಪ್ಪಿಲ್ದೇ ಹನುಮಂತ ಗುಡಿಗೆ ಹೋಗ್ತಿದ್ದೆ. ಅಲ್ಲಿ ಹೋಗೋದು ಅಂದರೆ ನಂಗೆ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. 3 ಇಯರ್ಸ್ ನಾನು ತುಂಬ ಹೋಗ್ತಿದ್ದೆ ಅಲ್ಲಿ. ಈಗ ಭಾಳ ದಿವಸ ಆದ ಬಳಿಕ ನಾನು ರಾಯಬಾಗ್ ಬಂದಿದ್ದೀನಿ. ಅಲ್ಲಿ ಕೂಡ ಹೋಗ್ತೇನೆ, ದರ್ಶನ ತಗೋತೇನೆ. ಸಾಧ್ಯ ಆದರೆ ವಿಡಿಯೋ ತಗೋತೇನೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ನಮ್ಮ ರಾಯಬಾಗ್ ಹನುಮಂತ ಗುಡಿದ ಹನುಮಂತ ದೇವರಿಗೆ ದರ್ಶನ ತಗೋಬಹುದು. ನೋಡ್ಬೋದು ಇಲ್ಲಿ ಪರಿದ ಪಿಲ್ಲುದ ಸ್ವಲ್ಪ ನಡೆದಿದೆ. ಅವ್ರಿಗೆ ತಮಾಷೆ ಮಾಡ್ತಾ ಇದ್ದಾರೆ. ಚಹಾ ಮಾಡ್ತಾ ಇದ್ದಾಳೆ ನನ್ನ ಮಗಳೇ, ಚಹಾ ಕುಡಿತಾಳೆ. ನನ್ನ ಮಗು ತುಂಬ ಚಹಾ ಕುಡಿತಾರೆ. ಅವ್ರಿಗೆ ಚಹಾ ಅಂದರೆ ತುಂಬ ಇಷ್ಟ. ಯಾವತ್ತೂ ನಾವು ಚಹಾ ಕುಡಿತಾ ಇದ್ದರೆ ನಮಗೆ ಚಹಾ ಕುಡಿಯೋಕ್ಕೆ ಬಿಡಂಗೇ ಇಲ್ಲ ಅವರೇ. ನೋಡ್ಬೋದು ಈಗ ನನ್ನ ಕಪ್ ಕೂಡ ಬರೀ ತುಂಬಿದಾಗ ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ, ನನಗೂ ಬೇಕು ಅಂತ. ಇಬ್ಬರು ಕುಡಿತಾರು. ನಾವು ಎಷ್ಟು ಕಂಟ್ರೋಲಲ್ಲಿ ಇರೋಕ್ಕೆ ಟ್ರೈ ಮಾಡೋದು, ಅವ್ರಿಗೇನು ಕಂಟ್ರೋಲ್ದಾಗ ಇರಲಿಲ್ಲ. ಏನು ಮಾಡೋದು ಅದು ಮಾಡಿದ್ದಾರೆ ಮಕ್ಕಳೇ. ನಾವು ಎಷ್ಟು ಕಂಟ್ರೋಲ್ ಮಾಡಲಿ. ಅವರಿಬ್ಬರಿಗೂ ಚಹಾ ಅಂದರೆ ತುಂಬ ಇಷ್ಟ, ಕುಡಿತಾರು. ಹಾಗೂ ಅವರಿಬ್ಬರು ಅಜ್ಜಗಳು, ಅಪ್ಪಾಜಿ ಅಜ್ಜ ಹಾಗೂ ದಾದಾ ಅಜ್ಜ, ಅವ್ರದ್ದು ಟೀ ಲವರ್ ಇದ್ದರು. ಅವ್ರದ್ದು ಒಂದು ನೆನಪು ಅಂತೇಳಿ ನಮ್ಮ ಮಕ್ಕಳು ಕುಡಿತಾರೆ, ಇರಲಿ ಬಿಡು ಅಂಥೇಳಿ ನಾವು ಟೀ ಕುಡೋಕೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟಿವಿ. ನೋಡ್ಬೋದು ತುಂಬ ಕುಡಿತಾರೆ ಟೀ. ಆಯಿತು, ಮತ್ತೆ ಸಿಗೋದು. ನೋಡೋಣ. ಇಲ್ಲಿ ನಂಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಸ್ವಲ್ಪ ತೊಂದರೆ ಆಗ್ತಾಯಿದೆ. ಥೈರಾಯ್ಡ್ ಮೇಬಿ ಲೋ BPಯಿಂದ ಆಗ್ತಿರ್ಬೋದು. ಈಗ ಹಾಸ್ಪಿಟಲ್ ವಿಸಿಟ್ ಮಾಡಿ ಡಾಕ್ಟರ್ ಏನು ಹೇಳ್ತಾರೋ ಅಂತ ನೋಡೋಣ. परी काय नाचायला लावतं तिला. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ರಾಯಬಾಗ್ ಅನ್ನೋ ಒಂದು ಊರಿನಲ್ಲಿ. ಇದು ಹನುಮಂತರ ಗುಡಿ ನೋಡಿ, ತುಂಬ ಒಂದು ಪುರಾತನವಾದ ಒಂದು ಹಿಸ್ಟರಿ, ಅಂದರೆ ಒಂದು ಇದರಲ್ಲಿ ಅದಕ್ಕೊಂದು ಉದಾಹರಣೆ ಇದೆ ಈ ಟೆಂಪಲ್ ಕಟ್ಟಿರೋದಕ್ಕೆ. ಮತ್ತು ಈ ಟೆಂಪಲ್ ಇರೋ ಒಂದು ವಿಶೇಷತೆ ಮತ್ತು ಇಲ್ಲಿರೋ ಪವಾಡಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ತುಂಬ ಹಳೆಯ ದೇವಸ್ಥಾನ ಇದು. ನಾನು ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ.
ಇದೇ ಊರಿನಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ವರೆಗೆ ನಾನು ಎಜುಕೇಷನ್ ಮುಗಿಸಿದ್ದೀನಿ. ಅದೇ ರೀತಿ ನಮ್ಮ ಮಿಸಸ್ ಕಾಲೇಜ್ ಲೈಫೆಲ್ಲ ಇಲ್ಲೇ ಮುಗಿಸಿದ್ದಾಳೆ. ಹಾಗೆ ಹೇಳೋದಾದರೆ ಈ ದೇವಸ್ಥಾನಕ್ಕೊಂದು ಹಳೆಯದ ಒಂದು ಕಥೆನೇ ಇದೆ. ತುಂಬ ವಿಶೇಷ ಪ್ರಧಾನವುಳ್ಳ ದೇವಸ್ಥಾನ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ ಇಲ್ಲಿ ಯಾರೋ ತಮ್ಮ ಮನೋಕಾಮನೆಗಳನ್ನು ಬೇಡ್ಕೊಂಡಿರೋದು ಪ್ರತಿಯೊಂದು ನೆರವೇರಿದೆ. ಆಮೇಲೆ ನೀವು ಏನು ಬೇಡ್ಕೊಂಡು ಅದು ಏನು ಮಾಡ್ತೀನಿ ಅಂದಿದ್ದೀರೋ ಅದು ಮಾಡೋದ್ರೊಳಗೆ ಎಲ್ಲ ನೆರವೇರುತ್ತೆ. ತುಂಬ ಪವರ್ಫುಲ್ ಹನುಮಂತ ದೇವ್ರು ಅಂತಾರಲ್ಲ, ಆ ರೀತಿ ನಮ್ಮ ರಾಯಬಾಗ್ ಊರಲ್ಲಿ ಇರ್ತಕ್ಕಂಥ ಈ ದೇವರು ಒಂಥರ ತುಂಬ ಫೇಮಸ್ ಇದೆ. ನಿಮ್ಗೆ ಇನ್ನೂ ಒಂದು ವಿಶೇಷತೆ ಹೇಳಬೇಕಂದ್ರೆ ಇಲ್ಲಿ ಒಂದೊಂದು ಪವಾಡಗಳು ನಡೆದಿದ್ದಾವೆ. ಎಷ್ಟೋ ಜನರಿಗೆ ಒಂದು ಅನುಭವಗಳು ಆಗಿದ್ದಾವೆ. ಅವನ್ನೆಲ್ಲ ನಮ್ಗೆ ಹೇಳ್ಬೇಕಂದ್ರೆ ಅದಕ್ಕೊಂದು ಇನ್ನೊಂದು ವಿಲೋಗಲ್ಲೆಲ್ಲ ಹೇಳ್ತೀನಿ ನಾನು ನಿಮ್ಗೆ. ನೋಡಿ, ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀವಿ. ಒಂಥರ ಎಜುಕೇಷನ್ ನಾವು ಇಲ್ಲೇ ಮುಗಿಸ್ಕೊಂಡಿದ್ದೀವಿ. ನಾನಾಯಿತು, ನಮ್ಮ ಮಿಸ್ಸಸ್ ಆಯಿತು, ಇಬ್ಬರದ್ದು ಎಜುಕೇಷನ್ ಇಲ್ಲೇ ಆಗಿದೆ. ಈಗ ನಾವು ಬೇರೆ ಊರಲ್ಲಿದ್ದೀವಿ, ಆದರೂ ಅವಾಗ ಬರ್ತಿರ್ತೀವಿ ಇಲ್ಲಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಹೇಳಬೇಕಂದ್ರೆ ನಾನು ಮುಂಚಿತವಾಗಿ ಚಿಕ್ಕವನಿದ್ದಾಗ ಇದೇ ದೇವಸ್ಥಾನದಲ್ಲಿ ಆಟ ಆಡಿ ಬೆಳೆದಿದ್ದೀವಿ. ಲೈವಲ್ಲೂ ಎಲ್ಲ ನಿಮ್ಗೆ ತೋರಿಸ್ತಿದ್ದೀನಿ. ಹನುಮಂತರ ಗುಡಿ ಫೇಮಸ್ ಪ್ರಸಾದ ರಾಗಿ ಅಂಬ್ಲಿ ಕೊಡ್ತಾರೆ. ಇಲ್ಲಿ ರಾಗಿ ಅಂಬ್ಲಿನ ಇಲ್ಲಿ ಮಹಾಪ್ರಸಾದ. ಇದು ಪ್ರತಿದಿನವೂ ಇಲ್ಲಿ ಪ್ರಸಾದವಾಗಿರೋದಕ್ಕೆ ರಾಗಿ ಅಂಬ್ಲಿ. ಬರೋದು ಫುಲ್ ಜಾಸ್ತಿ ಕೋಲ್ಡ್ ಈಗ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಣ ಅಂತ ಇಲ್ಲಿ ನಿಂತಿದ್ದೀವಿ ನಾವು. ನಾನು ಯಾವತ್ತು ಮೌಂಟೇನ್ ಡ್ಯೂ ನಂಗೆ ಜಾಸ್ತಿ ಲೈಕ್. ಪೆಪ್ಸಿ ತೊಗೊಂಡಾರ ಇವರು. ತುಂಬ ಬಿಸಿಲಿದೆ. ಹತ್ರ ನಾವು ಬೈಕ್ ಮ್ಯಾಗ ಬಂದಿದ್ದೀವಿ. ಬಿಸಿಲು ಕಳೆದು ಹೋಗೋಣ ಅಂತ ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋನು, ಹಾಗೆ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಏನಾರೇ ತಿಂಡಿ ತಿನ್ನೋನು ಅಂತ ಕೂತಿದ್ದೀವಿ. ಪರಿ, ನಿನಗೇನು ಬೇಕು ಪುಟ್ಟ? ಏನು ಬೇಕು? ಏನು ಬೇಕು ರಾಜ? ಬೇಕಾ? ಮಕ್ಕಳು ತುಂಬ ಬೇಜಾರಾಗಿಬಿಟ್ಟಾರ ಬಿಸಿಲ್ದಾಗ. ನೋಡ್ಬೋದು ಇಲ್ಲಿ ತುಂಬ ಬಿಸಿಲಿದೆ. ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಮತ್ತು ಕುಡ್ದ ಸ್ವಲ್ಪ ಪಾರ್ಸಲ್ ತೊಗೊಂಡು ಬಂದಿದ್ವಿ ನಾವು. ಬಾಟಲ್ಸ್, ಸಾರಿ ಪಾರ್ಸಲ್ ಇಲ್ಲ, ಬಾಟಲ್ಸ್ ತೊಗೊಂಡು ಬಂದಿದ್ವಿ. ಹಾಗೆ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಣ ಅಂತ ಇಲ್ಲಿ ನಿಂತಿದ್ವಿ. ಕೋಲ್ಡ್ ಡ್ರಿಂಕ್ಸ್ ಕುಡಿದ್ವಿ, ನೀರು ಕುಡಿದ್ವಿ, ಸ್ವಲ್ಪ ನೆರಳಾಗ ನಿಂತಿದ್ದೀವಿ. ಮಕ್ಕಳು ತುಂಬ ಸುಸ್ತಾಗಿಬಿಟ್ಟರು, ತುಂಬ ಬಿಸಿಲಿದೆ. ಅದಕ್ಕೋಸ್ಕರ ಈ ಸೀಸನ್ ಅಡ್ಡಾಡೋದಂದ್ರೆ ತುಂಬ ಕಷ್ಟದ ಕೆಲಸ. ನಮಗೆ ತುಂಬ ಎಮರ್ಜೆನ್ಸಿ ಇತ್ತು. ಬಸ್ಲೆ ಹೋದರೆ ಇನ್ನೂ ಲೇಟ್ ಆಗ್ಬೋದಿತ್ತು. ಅದಕ್ಕೆ ನಾವು ಬೈಕ್ ಮ್ಯಾಗ ಇಷ್ಟು ದೂರ ಬರೋದು ರಿಸ್ಕ್ ತೊಗೊಂಡ್ವಿ. ಇಲ್ಲಾಂದರೆ ಹಂಗೆ ಜಾಸ್ತಿ ನಾವು ಹೋಗಲ್ಲ ಬೈಕ್ ಮ್ಯಾಗೆ. ಬಟ್ ಅರ್ಜೆಂಟ್ ಇತ್ತು, ಅದಕ್ಕೆ ಬಂದ್ವಿ. ನನ್ನ ಹೆಲ್ತ್ ಇಶ್ಯೂ ಭಾಳ ಆಗ್ತಾಯಿತ್ತು, ಅದಕ್ಕೆ ಮತ್ತೆ ತೋರಿಸ್ಕೊಂಡು ಬರೋಣ ಅಂತ ಬಂದ್ವಿ. ಬೈಕ್ ಮ್ಯಾಗ ತುಂಬ ತ್ರಾಸ ಆಗ್ತಾ ಇದೆ. ಈಗ ಅಷ್ಟು ಬೈಕ್ ಮ್ಯಾಗ ಅಡ್ಡಾಡೋದು ರೂಢಿ ಕೂಡ ಉಳಿದಿಲ್ಲ. ಬಟ್ ಎಮರ್ಜೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದೇ ಲೈಫ್ ಅಲ್ವಾ ರೀ, ಏನಂತೀರಾ? ನೋಡು, ಬೆವರೆಲ್ಲ ಬಿಟ್ಟಿದೆ. ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಪರಿ ನೋಡ್ಬೋದು, ಅಲ್ಲೂ ಕೂಡ ಕೂಲ್ ಡ್ರಿಂಕ್ಸ್ ಕುಡಿದ್ರು. ಆಕೆ ಇಲ್ಲಿ ಕೂಡ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದಾಳೆ. ಎಲ್ಲೋ ಏನು ಮಾಡ್ತಿದ್ದೀವಿ ಮಗ? ನಾವು ಹಿಂಗೆ ಬೈಕ್ ಮೇಲೆ ಜಾಸ್ತಿಯಾಗಿ ಬೈಕ್ ಮ್ಯಾಗೆ ಎಲ್ಲಿ ಹೋಗಲ್ಲ. ಹೋದರೆ ಹಿಂಗೆ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ಬಿಡ್ತೀವಿ. ಸ್ಟಾಪ್ ಮಾಡ್ಕೋದು ಹಿಂಗೆ ಎಲ್ಲರೇ ನಳ್ಳ್ಯಾಗ ಗಿಡದ ಹತ್ರ ನಿಂತ ಸ್ಟಾಪ್ ಮಾಡ್ಕೋತ ಸ್ವಲ್ಪ ರೆಸ್ಟ್ ಮಾಡ್ಕೋತ ಮುಂದೆ ಹೋಗ್ತೀವಿ. ಒಮ್ಮೆ ಸಡನ್ಲಿ ಹೋಗಲ್ಲ, ಯಾಕಂದರೆ ಮಕ್ಕಳಿಗೆ ಕರ್ಕೊಂಡು ತುಂಬ ಸುಸ್ತಾಗತ್ತಲ್ವ. ಅದಕ್ಕೆ ಆಯಿತು. ನಾ ಮತ್ತೆ ಸೋಮವಾರ ನನಗೆ ಮತ್ತೆ ಹಾಸ್ಪಿಟಲ್ ವಿಸಿಟಿಂಗ್ ಕರೆದಾರು. ಇವತ್ತು ಒಂದು ರಿಪೋರ್ಟ್ ಸಿಕ್ಕಿದೆ. ರಿಪೋರ್ಟ್ದಲ್ಲಿ ಏನು ಬಂದಿದೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ಹಾಗೆ ಸೋಮವಾರ ಮತ್ತೆ ಸ್ವಲ್ಪ ಟೆಸ್ಟ್ ಇದೆ,
ನೋಡೋನು ಆ ಟೇಸ್ಟ್ದಾಗ ಏನು ಬರುತ್ತೆ ಅಂತ, ಏನು ಕೇರ್ ತಗೋದು ಅಂತ, ಡಾಕ್ಟರ್ ಏನು ಹೇಳಿದಾರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮುಂದಿನ ವಿಲಾಗ್ದಾಗಿತ್ತು. ಮತ್ತೆ ಸಿಗೋನು ಜಾನ್ವಿ ಕಿ ಜಿಂದಗಿ ಚಾನಲ್ದಲ್ಲಿ. ಆಯಿತು, ಟೇಕ್ ಕೇರ್ ಆ್ಯಂಡ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ. ಮತ್ತೆ ಸಿಗೋನು ವೀಕ್ಷಕರೇ. ಆಯಿತು, ಬಾಯ್, ಟೇಕ್ ಕೇರ್.